ಬೇಡ ಬೇಡ, ನನ್ನ ಮಾತು ಕೇಳೋಣ. ಅಣ್ಣ ನನ್ನ ಮಾತು ಕೇಳು, ಬೇಡ ಬೇಡ ಕಣ. ಹ್ಞೂ ಅಣ್ಣ, ನೀನು ನಿಜವಾಗ್ಲೂ ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದೆ ಕಣ. ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಣ. ಹ್ಞೂ ಅಣ್ಣ ಅಣ್ಣ ಬೇಡ ಕಣ, ಸುಮ್ಮನಿರಣ, ನನ್ನ ಮಾತು ಕೇಳು. ನೀನು ಯಾಕಣ್ಣ ಇಷ್ಟೊಂದೆಲ್ಲ ಕೆಟ್ಟವನಾಗ್ತಿದೀಯ? ನಿನ್ನ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ ಉಟ್ಕೊಂಡಿದ್ದೆ, ಮೋಸ ಮಾಡ್ತಿದ್ದೆ ಅಣ್ಣ. ಅಣ್ಣ ಅಣ್ಣ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಗಜೇಂದ್ರದ ಮದುವೆ ಮಾಡ್ಬೇಕು ಅಂತ ಎಷ್ಟೊಂದೆಲ್ಲ ಕನ್ಸು ಕಾಣ್ಕೊಂಡಿದ್ದೆ ನಾನು. ನೀನ್ ನೋಡಿದ್ರೆ ಹಿಂಗೆಲ್ಲಾನು ಸೇಡ್ ತೀರ್ಸ್ಕೊಳ್ತಿದ್ಯಾ? ಲೆಕ್ಕಾಚಾರಿ ಲೆಕ್ಕಾಚಾರಿ ಹೇಳ, ನಮ್ಮ ಅಣ್ಣಂಗೆ ಹೇಳ ನೀನಾದ್ರೂ. ಈ ವಜ್ಜಿಂಗೆ ಏನಾಯ್ತಂತ ಕಾಣನಪ್ಪ? ಈ ವಜ್ಜಿಂಗೆ ಅಲ್ಲ ಮಠ ಮಠ ಮಧ್ಯಾಹ್ನನೇ ಮಲ್ಕೊಂಡ್ಬಿಟ್ಟು ಕನ್ಸಲ್ಲಿ ಕನ್ವರ್ಸೈತಲ್ಲ, ಏನಾಯ್ತಂತ ಕಾಣನ? ಅದೇನಾರ ಕೆಟ್ಟ ಕನ್ಸ ಏನಾರ ಬಿತ್ತ ಏನಪ್ಪ ಈ ವಜ್ಜಿಂಗೆ ಹಿಂಗಾಡ್ತೈತಿ? ನಾನು ಆರಾಮಾಗಿ ಮಲ್ಕಳ್ಳಿ ಅತ್ಲಾಗ ಒಂದ್ ಗಳಿಗೆ ಅತ್ಲಾಗಿ ಅಂತ ನಾನು ಸುಮ್ಕೆ ಬಂದ್ರೆ ನೋಡಲಿ ಕನ್ವರ್ಸ್ತಿರೋದು. ಬೇಡ 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 ಬೇಡ, ಯಾವ್ದೇ ಕಾರಣಕ್ಕೂ ಬೇಡ. ಹಿಂಗೆಲ್ಲ ಬೇಜಾರು ಮಾಡ್ಕೊಬೇಡ ನೀನು. ಊರಿನ ಜನಗಳು ಏನಂತಾರೆ ಮತ್ತೆ ಆಡ್ಕೊಳ್ತಾರೆ ಕಾರಣ. ಅಣ್ಣ ನಾನು ನಿನ್ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀನಿ ಕಾರಣ. ಬೇಡ ಕಾರಣ, ಮಕ್ಳುಗಳೆಲ್ಲಾರು ಒಟ್ಟಿಗೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ನೀನ್ ಹಿಂಗೆಲ್ಲ ಮಾಡ್ಬೇಡ ಕಾರಣ, ನನ್ನ ಮಾತು ಕೇಳು. ತರಿಕೆ ಈ ವಜ್ಜಿಂಗೆ ಏನಾಯ್ತು? ಪದೇ ಪದೇ ನೋಡಿ ಆಡ್ತಿರೋದು. ಅಜೋ ಇಗಳಜ್ಜ, ಅಜೋ ಎದಳದ ಮ್ಯಾಕೆ, ಎದ ಅಂತ ಮ್ಯಾಕೆ ಬೇಗ ಇವಾಗ. ಅಯ್ಯ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟು ಅದೇನ್ ನಿಂದು? ಅದೇನ್ ಕೆಟ್ಟ ಕನ್ಸ ಏನಾರ ಬೀಳ್ತೈತೆ ಎದಳದ ಮ್ಯಾಕೆ? ತರಿಕೆ ಈಗ ಎದಳ್ತೀಯ ಏನ್ ಇವಾಗ? ಅಮ್ಮ ಅಮ್ಮ ಯಾಕಮ್ಮ, ಏನಾಯ್ತಮ್ಮ? ಅಪ್ಪ ಯಾಕೆ ಹಿಂಗಾಡ್ತೈತೆ? ಒಬ್ರೇ ಏನೋ ಮಾತಾಡ್ತಿರಂಗಿದ್ದಾರೆ ಮಲ್ಕೊಂಡು. ಹೂ ಕಣ್ಣ ಪಾಪ, ನಾನು ಅವಾಗ್ಲೂ ನಾನು ನೋಡ್ತಿದ್ದೀನಿ. ಅಣ್ಣ 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 ಬೇಡ ಕಣ ಬೇಡ ಕಣ ಅಂತ ಹೇಳುತ್ತೆ. ನನ್ನ ಮಾತು ಕೇಳೋಣ, ಲೆಕ್ಕಾಚಾರಿ ಹೇಳ ನೀನಾದ್ರೂ ನಮ್ಮ ಅಣ್ಣಂಗೆ ಅಂತ ಹೇಳ್ತಾರೆ. ಹೋಗತ್ಲಾಗಿ ಈ ವಜ್ಜಿಂಗೆ ಅದೇನು ಅಣ್ಣಂದ್ರ ಮೇಲೆ ತಮ್ಮಂದ್ರಗಳ ಮೇಲೆ ಅದೇನ್ ಪ್ರೀತಿ ಆಯ್ತೋ ಏನೋ ಭಗವಂತ. ಅಯ್ಯ ಪಾಪ ಬಾರ್ಲ ಇಲ್ಲಿ ಎದಳಸು ನೀನಾದ್ರೂ. ಅವಾಗ್ಲೇ ನಾನು ಕೂಕಣ್ತಿದ್ದೀನಿ. ಎದಳದ ಮ್ಯಾಕೆ ಇಡೀ ದಿನ ಮಾತಾಡ್ತೀರ. ಅವ್ರ ಅಣ್ಣ ಅಂತಾರೆ, ಲೆಕ್ಕಾಚಾರಿ ಅಂತಾನೆ, ಲೆಕ್ಕಾಚಾರಿ ಅಂತಾನೆ, ಅಣ್ಣ ಅಂತಾನೆ. ಇನ್ನ ತೋಟ ಆಯ್ತು ಹೊಲ ಆಯ್ತು. ನೋಡಿಲಿ ಸಾಕಾಗ್ ಬಂದು ಅತ್ಲಾಗ ಮಲ್ಕಳ್ಳಿ ಒಂದ್ ಗಳಿಗೆ ಅಂತ ನಾನು ಸುಮ್ಕಾದ್ರೆ ಇವಜ್ಜ ನೋಡಿದೆ ಏನೇನೋ ಕನ್ವರ್ಸೈತಲ್ಲ. ಲೇ ಲೇ ಇವಳೆ, ನಾನು ಇಲ್ಲೇ ಇದ್ದೀನ, ಏನು ಆಗಿಲ್ವಾ ಹಂಗಾದ್ರೆ? ಅಯ್ಯಪ್ಪ ದೇವ್ರ ದೊಡ್ಡವನ್ ಕಣವ ಹೆಂಗ. ಬಚಾವಾಗ್ಬಿಟ್ಟೆ ಕಣೆ ನಾನು. ಪಾಪ ನಮ್ಮಣ್ಣ, ನಮ್ಮಣ್ಣ ನನ್ನ ಮೇಲೆ ಕೋಪ ಏನು ಒಂದೇ ಗೊತ್ತಾಗ್ತಿಲ್ಲ. ಲೇ ಇವಳೆ, ನಾನು ಮಲ್ಕೊಂಡಿದ್ನ ಇಷ್ಟೊತ್ತವರೆಗೂ? ಏನಾರ ಮಾತಾಡಿದ್ನೇನೆ ನಿದ್ದೆಲಿ? ನೋಡಿದೆ ಆವಾಗ್ಲಿ ನಾನು ಕೂಕಾಡ್ತಿದ್ದೀನಿ. ನಿದ್ದೆಲಿ ಏನಿರ್ಬೇಕು ಅದೇ ಕನ್ವರ್ತಿದ್ಯಾ. ಅಣ್ಣ 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 ಬೇಡ ಕಣ ಬೇಡ ಕಣ. ಲೆಕ್ಕಾಚಾರಿ ಬರೀ ಹಿಂಗೆ ಕಿರ್ಚಾಡ್ತಿದ್ಯಾ. ನಾನು ಆವಾಗ್ಲಿ ನಾನು ಎಷ್ಟಂತ ಕೇಳಿಸ್ಕೊಳ್ಳಿ ನಿಂದು. ಎದಳ ಮ್ಯಾಕೆ ಏನಾಯ್ತು? ಯಾಕೆ ಏನಾರ ಕೆಟ್ಟ ಕೆಲ್ಸ ಏನಾರ ಬಿತ್ತನಜ? ಲೇ ಇವಳೆ ನಿಜಾಲು ಕಣೆ, ದಿಟ್ಟವಾಗ್ಲು ಕಣೆ. ಯಪ್ಪ ನಿಜಾಲು ಪಾಪ. ಕುಮಾರಣ್ಣ, ನಿಮ್ ದೊಡ್ಡಪ್ಪ ಬಂದಿತ್ತನ ಮಂತವ? ಬಂದಿತ್ತ ಮಂತವ? ಹೂ ಕಣಪ್ಪ, ಅವಾಗ ಇದನ್ನು ಬಂದು ಕೂತ್ಕೊಳ್ತು ಒಂದ್ಗಳಿಗೆ. ಅಪ್ಪ ಇಲ್ವೆಲ್ಲ ಪಾಪ ಅಂತ ಹೇಳ್ತು. ದೊಡ್ಡಪ್ಪ ಮಲ್ಕೊಂಡೈತೆ, ಅಪ್ಪ ಯಾಕ ಇವತ್ತು ಸಾಕಾಗಿ ಬಂದ್ಬಿಟ್ಟೈತೆ ಅಂತ ಹೇಳ್ದೆ ನಾನು. ಅದಕ್ಕೆ ಸರಿ ಕಣ್ ಮಗ ಆಯ್ತು, ನಾನು ಆಮೇಲಿಂದ ಸಿಕ್ತಿಂಕಂಡು ಹೋಗು. ಅಪ್ಪ ಹಿಂಗೆ ಎದಳ್ಸೇನೇನ ದೊಡ್ಡಪ್ಪ ಮಾತಾಡ್ಬೇಕಾ ಏನಾದ್ರು ಅಂತ ಹೇಳ್ದೆ ನಾನು. ತಡಿ ಎದಳ್ಸ್ತೇನಂತಾನು ಹೇಳ್ದೆ. ಅದಕ್ಕೆ ದೊಡ್ಡಪ್ಪ ಇದ್ದಿದ್ದು ಬೇಡ ಬೇಡ ಪಾಪ, ಬೆಳಗ್ಗೆ ನಾನು ಸಾಕಾಗ್ಬಿಟ್ಟೈತೆ ಕೆಲಸ ಮಾಡಿ ಮಾಡಿ, ಏನು ಬೇಡ ಕಣ್ ಸುಮ್ಕಿರುವ, ಸಿಕ್ಕಾಬಟ್ಟೆ ಸಾಕಾಗಿ ಹೋಗ್ಬಿಟ್ಟೈತೆ, ಮಲ್ಕಳ್ಳಿ ನಾನು ಆಮೇಲಿಂದ ಬರ್ತೀನಿಲ್ಲ, ಅಪ್ಪ ಹಿಂಗೆ ಕಳಿಸು ಅಂತ ಹೇಳ್ತು. ಅಲ್ಲ ಕಣಪ್ಪ, ಯಾಕೆ ಏನಾಯ್ತಪ್ಪ ಹಿಂಗೆ ಕೇಳ್ತಿದ್ಯಲ್ಲ? ಏನಾರ ಕೆಟ್ಟ ಕನ್ಸ ಏನಾರ ಬಿತ್ತ? ಪಾಪ ಪಾಪ ಕುಮಾರಣ್ಣ, ಈಗ ದೊಡ್ಡಪ್ಪ ಇಲ್ಲಿ ಮಂತಾವ್ ಹೋಯ್ತಾ ತೋಟತಾವ್ ಹೋಯ್ತಾ ಹೇಳು, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ಬೇಕು. ಬೇಗ ಹೇಳು ಪಾಪ ಅರ್ಜೆಂಟಾಗಿ. ಪಾಪ ಹೇಳು ಅರ್ಜೆಂಟಾಗಿ ಎಲ್ಲಿದಾರಂತ. ಅಪ್ಪ ಇವಾಗಿನ್ನೆಲ್ಲಪ್ಪ ಆ ಗಜೇಂದ್ರ ಅಂದ ಹಸುಗಳ ಪಾರಂ ಹತ್ರನೂ ಹೊಲ್ದ ಹತ್ರನೂ ಎಲ್ಲಾರು ಇರ್ಬೇಕು. ಏನಾಯ್ತಪ್ಪ ನಿನಗೆ? ಯಾಕಪ್ಪ ಹಿಂಗಾಡ್ತಿದ್ಯಾ? ಏನಾಯ್ತಂತ ಬಾಯ್ಬಿಟ್ಟಾದ್ರು ಹೇಳಪ್ಪ. ಇವಳೆ, ನಾನು ಬೇಗ ಅರ್ಜೆಂಟಾಗಿ ಅಣ್ಣಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ಬೇಕು ಕಣೆ. ನನಗೆ ಯಾಕೆ ಸಮಾಧಾನನೇ ಆಗ್ತಿಲ್ಲ. ಏನೇನೋ ಕೆಟ್ಟ ಕನ್ಸು ಬೀಳ್ತಿದ್ದೆ ಕಣೆ. ಅವಾಗ್ಲಿ ನಾನು ಅಣ್ಣ ನೋಡಿದ್ರೆ ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡು ನಂಗೆ ಅವ್ನು ಲೆಕ್ಕಾಚಾರಿನೂ ಅಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ನಾನು ಇಲ್ಲಿ ಗಜೇಂದ್ರಿಗೆಲ್ಲ ಕರ್ಕೊಂಬಂದು ಊರೊಳಗೆ ಬಿಟ್ಟಲ್ಲ, ಇಲ್ಲೆಲ್ಲ ಆಸ್ತಿ ಎಲ್ಲ ಅದನ್ನು ಅಣ್ಣನ ತಾವಿಂದ ಆಸ್ತಿ ಎಲ್ಲ ಕಿತ್ಕೊಂಡಲ್ಲ. ಅದಕ್ಕೆ ಅಣ್ಣ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ತಿರೋ ಥರ ಕೋಪ ಮಾಡ್ಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೊಳೋದು ಅವೆಲ್ಲ ಮಾಡ್ತಿರೋ ರೀತಿ ಎಲ್ಲ ಕೆಟ್ಟ ಕನ್ಸು ಬೀಳ್ತೈತೆ ಕಣೆ. ಇಲ್ಲ ಇವಳೆ, ನಮ್ಮ ಅಣ್ಣ ಹಿಂಗೆಲ್ಲ ಮಾಡಲ್ಲ ತಾನೆ? ಹೇಳ ಇವಳೆ, ಕರೆಕ್ಟಾಗಿ ಹೇಳೆ ಪಾಪ. ನಿಮ್ಮ ದೊಡ್ಡಪ್ಪ ಅಂತಾರಲ್ಲ ಅಲ್ವೇನ ಪಾಪ? ಅಪ್ಪ ಯಾಕಪ್ಪ ಹಿಂಗೆಲ್ಲ ಏನೇನೋ ಮನ್ಸಲ್ಲಿ ತಿಳ್ಕೊಳ್ತೀಯ ನೀನು? ಆರಾಮಾಗಿರಪ್ಪ, ನಾನು ಇಲ್ವೇನಪ್ಪ ನಿನ್ ಜೊತೆ?
ನೀನು ಮಲಗಿದ್ದೆ ತಪ್ಪಾಗೋಯ್ತು ಅನ್ಸ್ತೈತೆ ನನಗಂತೂ ಅತ್ಲಾಗಿ. ಮಧ್ಯಾಹ್ನ ಯಾಕೆ ಮಲ್ಗಕ್ಕೆ ಹೋದೆ ನೀನು? ಏನೇನೋ ಕೆಟ್ಟ ಕನ್ಸು ಬಿದ್ದುಬಿಟ್ಟು ನೋಡು ಹೆಂಗ್ ಆಡ್ತಿದ್ಯಾ ನೀನು. ಆ ಬಿಡು, ಏನೂ ಆಗಿಲ್ಲ. ಏನೋ ಕೆಟ್ಟ ಕನ್ಸು ಬಿದ್ದು ಬಿಡುತ್ತೆ ಕೆಲವು ಟೈಮು. ಅದಕ್ಕೇನೇ ನೀನು ಮನ್ಸಿಗೆ ಏನೇನೋ ಹಾಕೊಂಬಿಟ್ಟು ನೀನು ಇವೆಲ್ಲ ಏನು ಅನ್ಕಡಕ್ಕೆ ಹೋಗ್ಬೇಡ ಕಣಪ್ಪ. ನಡಿ ಸುಮ್ಕೆ. ಯಾರು ಏನಂತಾರೆ? ಒಳ್ಳೆ ಚಿಕ್ಕ ಮಕ್ಳು ಆಡಂಗೆ ಆಡ್ತಿದ್ಯಲ್ಲಪ್ಪ ನೀನು. ಏನಿಲ್ಲ ಕಂಡಪ್ಪ, ಅದೇ ಹಿಂಗೆಲ್ಲ ಕನ್ಸು ಬಿತ್ತಲ್ಲ, ಅದಕ್ಕೊಂಥರ ಭಯ ಆಗಂಗೆ ಆಗ್ತೈತೆ ಅಷ್ಟೇ. ಹ್ಞೂ ಪಾಪ, ಬಾರ್ಲಾ, ಹೋಗಿ ಬರೋಣ, ನಿನ್ನ ದೊಡ್ಡಪ್ಪಂಗೆ ಹೋಗಿ ಮಾತಾಡ್ಸ್ಕೊಂಬರೋಣ. ಅಪ್ಪ ಏನೂ ಆಗಿಲ್ಲ, ನೀನು ಸಮಾಧಾನದಿಂದ ಇರಪ್ಪ, ಆರಾಮಾಗಿ ಇರಪ್ಪ. ನೀನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ದೊಡ್ಡಪ್ಪ ಈ ರೀತಿ ಎಲ್ಲ ಮಾಡಲ್ಲ ಕಣಪ್ಪ. ಹಂಗೇನಾರು ಮಾಡದಿದ್ದಿದ್ರೆ ಪಾಪ ಮೊದ್ಲಿಂದನೂ ನಿನಗೆ ಯಾಕಪ್ಪ ನನ್ನ ತಮ್ಮ ಅನ್ಕೊಂಡು ಈಗ ಮೊದ್ಲೆಲ್ಲದನು ಏನು ನಿನ್ನ ಬೆಲೆ ಏನಂತ ಗೊತ್ತಾಗ್ಬಿಟ್ಟೈತೆ. ಜಗಳ ಮಾಡಿದ್ರಲ್ಲ, ಕೋಪ ಮಾಡ್ಕೊಂಡಿದ್ರಲ್ಲ, ನಿನ್ನ ಮೇಲೆ ಮುನಿಸ್ಕೊಂಡಿತ್ತಲ್ಲ ಅವಾಗ. ಈಗ ನೀನು ಅವ್ರ ಜೊತೆ ಸೇರ್ಕೊಂಡಿದ್ದಕ್ಕೆ ಅವ್ರಿಗೆ ಎಷ್ಟು ಖುಷಿ ಆಗೈತೆ ಗೊತ್ತಾ? ನೀವಿಬ್ರು ಒಂದಾಗಿರೋದಕ್ಕೆ. ನಿಮ್ಗೊಂದು ಗಳಿಗೆ ಬಿಟ್ಟಿರಲ್ಲ ಅವರು. ಇವಾಗಿಂದನು ಮಲ್ಕೊಂಡಿದ್ದೀರ ಅಲ್ಲೇ ಒಂದು 10 ನಿಮಿಷದ ಹಿಂದೆ ಬಂದ್ಬಿಟ್ಟು ನಿನಗೆ ಕೇಳ್ಕೊಂಡು ಹೋಗಿದ್ದಾರೆ. ನಿಂತವಲೇನೆ ಬಂದಿದ್ರು ಅಂಥದ್ರಲ್ಲಿ ಭಯ ಪಡ್ತಿದ್ಯಲ್ಲಪ್ಪ. ಏನಿಲ್ಲ, ಸುಮ್ಕಿರು. ಆಯ್ತು ಬಾ, ಇವಾಗ ಹೋಗಿ ಮಾತಾಡ್ಸ್ಕೊಂಬರೋಣ, ನಿನಗೂ ಸಮಾಧಾನ ಆಗುತ್ತೆ ಅತ್ತಾಗಿ. ನಿನಗೆ ಸಿಕ್ಕಾಬಟ್ಟೆ ಭಯ ಆಗ್ತೈತೆ, ಒಂದು 5 ನಿಮಿಷ ಸಮಾಧಾನ ಆಗುತ್ತೆ. ಬಾ ಹೋಗಿ ಬರೋಣ. ಹೋಗಜ್ಜ, ಅಲ್ಲಿ ತೋಟದವಳನು ಮಂತವಳು ಎಲ್ಲಾರು ಇರುತ್ತೆ, ಹೋಗು. ನೀನ್ ಗಜೇಂದ್ರನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಅಣ್ಣನೂ ನಿನ್ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ, ಆಯ್ತಾ? ನಿನ್ ಜೊತೆನೆ ಬಾಳ ಅಂದ್ರೆ ಬಾಳ ಚೆನ್ನಾಗಿರ್ತಾರೆ, ಬಾಳ ಖುಷಿಯಾಗೂ ಇರ್ತಾರೆ. ನಿನ್ಗೆ ಏನು ಬೇಜಾರು ಮಾಡ್ಸಲ್ಲ, ಚೆನ್ನಾಗಿ ಇರ್ತಾರೆ. ನಿನ್ಗೆ ಯಾವ್ದೇ ಕಾರಣಕ್ಕೂ ಮೋಸನೂ ಮಾಡಲ್ಲ ಅವರು, ಮೋಸನೂ ಕೂಡ ಮಾಡ್ತಿಲ್ಲ. ಆರಾಮಾಗಿ ಸಮಾಧಾನದಿಂದ ನೆಮ್ಮದಿಯಾಗಿ ಹೋಗಿ ನಿಮ್ಮ ಅಣ್ಣಂಗೆ ಮಾತಾಡ್ಸ್ಕೊಂಬ, ಹೋಗ್ ಸುಮ್ಕೆ. ಅಪ್ಪ ನೀನು ಏನು ಯೋಚನೆ ಮಾಡಬೇಡ, ಬರಪ್ಪ ಇವಾಗ ಹೋಗೋಣ, ಬರಪ್ಪ ತೋಟದತ್ರ. ಅಲ್ಲ ಕಣಪ್ಪ, ನೀನ್ ಕೋಪ ಮಾಡ್ಕೊಂಡ್ರು ದೊಡ್ಡಪ್ಪ ಮಾತ್ರ ಯಾವ್ದೇ ಕಾರಣಕ್ಕೂ ನಿನ್ನ ಮೇಲಂತೂ ಕೋಪ ಮಾಡ್ಕೊಳಲ್ಲ ಕಣಪ್ಪ. ನಿನ್ಗೊಂದು ಗಳಿಗೆನು ಬಿಟ್ಟಿರಲ್ಲ. ಇವಾಗಿನೂ ಹುಡ್ಕೊಂಬಂದೈತೆ, ನೀನು ಮಲ್ಗಿದ್ದೆ ಅಂತ ಮಾತಾಡ್ಸಂಗೆ ಸುಮ್ಮನೆ ಹೋದ್ರು. ಇಲ್ಲ ಅಂದ್ರೆ ನಿನಗೆ ಮಾತಾಡ್ಸಂಗೆ ಇರ್ತಿದ್ರ ಅವರು. ಬಾ ಸುಮ್ಕೆ. ಎದಳ ಮ್ಯಾಕೆ ಅಮ್ಮ, ಏನಾದರೂ ಬಿಸಿ ಬಿಸಿಯಾಗಿ ಏನಾರು ಅಡುಗೆ ಮಾಡ್ತೀರಮ್ಮ. ತೋಟದ ಹತ್ರ ಹೋಗ್ಬಿಟ್ಟು ದೊಡ್ಡಪ್ಪ ನಾವೆಲ್ಲ ಮಾತಾಡ್ಕೊಂಡು ಹಂಗೆ ಇಲ್ಲೇ ಊಟಕ್ಕೆ ಬರ್ತಾರೆ ಅಪ್ಪ ಏನು ದೊಡ್ಡಪ್ಪ. ಎಲ್ಲರಿಗೂ ಊಟ ರೆಡಿ ಮಾಡಿರಮ್ಮ, ನಾನು ಬರ್ತೀನಿ, ಬಾರಪ್ಪ ಹೋಗೋಣ. ಲೆಕ್ಕಾಚಾರಿ ಮಳೆ ಬಂದಿಲ್ಲ, ಒಂದ್ ಸ್ವಲ್ಪ ಕಡಿಮೆ ಆಗೈತೆ, ಒಳ್ಳೆ ಅದ ಐತೆ. ಜಾಸ್ತಿ ತ್ಯಾವನೂ ಇಲ್ಲ, ಜಾಸ್ತಿ ಈ ಕಡೆ ಒಣಗನೂ ಇಲ್ಲ. ಕಸ ಕಡ್ಡಿ ಬೇರೆ ಸಿಕ್ಕಾಬಟ್ಟೆ ಐತೆ. ಎಲ್ಲ ಒಂದ್ ಕಡೆಯಿಂದ ಒಳ್ಳೆ ರೋಟ್ರ್ ಓಡಿಸ್ಬಿಡೋಣ ಕಳ್ಳ. ಉಕ್ಕೆ ಬೇಕಾರೆ ಅಮೇಕಿಂದ ಬೇಕಾರೆ ಓಡಿಸಿದ್ರೆ ಆಗುತ್ತೆ. ರೋಟ್ರ್ ಓಡಿಸ್ಬಿಡು. ಅವ್ನು ನಮ್ಮ ಕುಮಾರಣ್ಣಂದೇನೆ ಟ್ಯಾಕ್ಟ್ರಿ ಐತಲ್ವಾ, ಕುಮಾರಣ್ಣಂಗೇನೆ ಹೇಳಿದ್ರೆ ಆಗ್ತಿತ್ತಪ್ಪ ಅತ್ಲಾಗಿ. ರೋಟ್ರ್ ಐತಲ್ವಾ ಕುಮಾರಣ್ಣಂದು? ಹ್ಞೂ ಸಾವ್ಕಾರ್ರೆ, ಎಲ್ಲ ಐತೆ. ಉಕ್ಕೆ ಹೊಡಿಯೋದು 5 ರೆಕ್ಕೆ ನೇಗ್ಲು ಆಗ್ಲಿ, ಸಿಂಗಲ್ ರೆಕ್ಕೆ ನೇಗ್ಲಾಗ್ಲಿ, ಮತ್ತೆ ಇದಾಗ್ಲಿ ಏನಪ್ಪ ಕಲ್ಟಿವೇಟರ್ ಆಗ್ಲಿ, ರೋಟ್ರ್ ಆಗ್ಲಿ, ಎಲ್ಲ ಐತೆ. ಇಂಥದ್ದಿಲ್ಲ ಅಂತ ಇರಲಿಲ್ಲ. ಎಲ್ಲದಕ್ಕೂ ನಮ್ಮೂರವರೆಲ್ಲ ಕುಮಾರಣ್ಣಂಗೇನೆ ಕರಿಯೋದು, ನಾವು ಕರಿದೆಲ್ಲ ಇದ್ರೆ ಆಗುತ್ತಾ? ಹೇಳಂಕಣಿ ಹೇಳ್ರಿ, ಅದಕ್ಕೇನಂತೆ. ಇವತ್ತೇನಾದ್ರೂ ಪುರ್ಸೊತ್ತಾಗಿ ಇರಲ್ಲಪ್ಪ ನಿಮ್ಮ ತಮ್ಮನವಾಗ ಕುಮಾರಣ್ಣ. ಯಾವತ್ತಿದ್ರು ಅವ್ರು ಇವರು ಉಕ್ಕೆ ಹೊಡೆಯಕ್ಕೆ, ರೋಟ್ರಿಗೆ, ತೋಟಕ್ಕೆ ಉಕ್ಕೆ ಹೊಡೆಯಕ್ಕೆ ಆ ಗೌಡ್ರಾಗ್ಲಿ ಅವ್ರು ಇವರು ಕರಿತಾನೆ ಇರ್ತಾರೆ. ನೋಡಂಕಣಿ ಹೇಳ್ರಿ. ಆದ್ರೆ ಅತ್ಲಾಗಿ ಹೇಳ್ತೀನಿ, ಇವಾಗ್ಲೇ ನೀನು ಫೋನ್ ಮಾಡ್ಬಿಟ್ಟು ಉಕ್ಕೆ ಹೊಡೆಯೋದಕ್ಕೆ ಹೇಳ್ತೀನಿ. ಲೆಕ್ಕಾಚಾರಿ, ನಮ್ಮ ಹುಡುಗ ಯಾವತ್ತೂ ಹಂಗೇನ್ ಮಾಡಲ್ಲ ಕುಮಾರಣ್ಣ. ನಾನ್ ಹೇಳ್ದೆ ಅಂತ ಹೇಳು. ನಿಮ್ ದೊಡ್ಡಪ್ಪನ ಹೇಳ್ತಿತ್ತು ಕಣಪ್ಪ, ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಅದಾಯ್ತಂತೆ, ಚೆನ್ನಾಗಿ ಉಕ್ಕೆ ಹೊಡೆದ್ ಕೊಟ್ಟು ಹೋಗ್ಬೇಕಂತೆ, ಬೇಗ ಬಾರ್ ಪಾಪ ಅಂತ ಹೇಳು. ಬಂದು ಏನಿದ್ರು ಉಕ್ಕೆ ಹೊಡೆದ್ ಕೊಟ್ಟು ಹೋಗ್ತಾನೆ. ನನ್ನ ಹೆಸರು ಹೇಳು. ಸರಿ ಸಾವ್ಕಾರ, ಆಯ್ತು ಹೇಳ್ತೀನಿ ಕಣಿ ಹೇಳ್ರಿ. ಬರ್ರಿ ಹೋಗೋಣ, ನನಗೂ ಹೊಟ್ಟೆ ಹಸಿತೈತೆ, ಮಂತವ್ಲಾರ ಹೋಗೋಣ ಬರ್ರಿ. ಇನ್ನೇನು ಏನು ಕೆಲಸ ಇಲ್ವಲ್ಲ ತೋಟದಲ್ಲೂ, ಇನ್ನೇನು ಮಾಡೋಣ ಇಲ್ಲಿ. ನೀವು ಬೆಳಿಗ್ಗೆದನು ನನಗೆ ಸರಿಯಾಗಿ ತಿಂಡಿಲ್ಲ, ಏನಿಲ್ಲ. ನಾನು ತಿನ್ಲಿಲ್ಲ, ನೀವು ತಿನ್ಲಿಲ್ಲ. ಅರ್ಜೆಂಟಲ್ಲಿ ಕರ್ಕೊಂಬಂದ್ಬಿಟ್ರಿ. ಬರ್ರಿ ಹೋಗೋಣ ಬರ್ರಿ. ಮತ್ತೆ ಗಜೇಂದ್ರಣ್ಣ ನನಗ್ ಬೋಯತ್ತೆ. ಅಪ್ಪ ಹಿಂಗ್ ಕರ್ಕೊಂಡು ಹೋಗ್ತೀಯ ತೋಟದತ್ರ, ಅಲ್ಲೇನೇನೆ ಮಾತಾಡ್ಕೊಂಡು ಇಬ್ರು ಅಲ್ಲೇ ಕೂತ್ಕೊಂಡ್ಬಿಟ್ರಿ. ಅತ್ಲಾಗಿ ಊಟ ತಿಂಡಿ ಏನು ಮಾಡಬೇಡ್ರಿ ಅಂತ ಬೈತಿರುತ್ತೆ. ಬಾ ಹೋಗೋಣ ಬರ್ರಿ, ಬೇಗ ಹೋಗೋಣ. ತಿರ್ಗಾ ಬೇಕಾದ್ರೆ 3-4 ಗಂಟೆಗಿಂತ ಬಂದು ಇನ್ನೊಂದ್ಸಲಿ ಅಲ್ಲಿ ಹಸ್ಗಳು ಪಾರಂ ಹತ್ರ ಬೇರೆ ನಾನು ಹೋಗ್ಬೇಕು. ಗಜೇಂದ್ರಣ್ಣ ಮತ್ತೆ ಬೇಜಾರು ಮಾಡ್ಕೊಳುತ್ತೆ. ಅಲ್ಲಿ ಹಾಲು ಕರಿಬೇಕು ಇವತ್ತು. ಗಜೇಂದ್ರಣ್ಣ ಎಲ್ಲ ಹೋಗ್ತಿದ್ದೀನಿ ನಾನು, ಅರ್ಜೆಂಟಾಗಿ ಕೆಲ್ಸಗಳಿದಾವೆ. ಒಂದ್ ಸ್ವಲ್ಪ ಹಸ್ಗಳು ಪಾರಂ ಹತ್ರ ನೀನೇ ಇರ್ಬೇಕು ಅಂತ ಹೇಳಿತ್ತು. ನಾನು ಹೋಗ್ಬೇಕು, ಅಲ್ಲಿ ಕೆಲಸ ಐತೆ. ಬರ್ರಿ, ನೀವು ಬರ್ತೀರಾ? ಊಟ ಮಾಡ್ಕೊಂಡು ಹೋಗ್ ಬರೋಣ. ಇನ್ನೇನ್ ಮಾಡ್ತೀಯಪ್ಪ, ನಾನು ಬರ್ತೀನಿ ಕಣ್ ನಡಿ. ಆಗ ಹೆಂಗ ದೊಡ್ಡಪ್ಪ ಇಲ್ಲೇ ಐತೆ, ಕರೆಕ್ಟ್ ಟೈಮಿಗೆ ಬಂದಿದೀವಿ. ಅಣ್ಣ ಅಪ್ಪ, ನಮ್ಮ ಅಣ್ಣ ಇಲ್ಲೇ ಐತೆ. ಅಣ್ಣ 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 ಏನ್ ಮಾಡ್ತಿದೀಯಾ? ಇದಾಕ್ ಪಾಪ ಏನ್ ಮಾಡೋಣಲ್ಲ, ಇಲ್ಲೇ ಹೊಲದ ಕಡೆ ಬಂದಿದ್ದ ಕಣ, ಹಂಗೆ ತೋಟದ ಕಡೆ ಅಡ್ಡಾಡ್ಕೊಂಡ್ ಬರೋದಂತ. ಹೊಲತ ನೋಡ್ಕೊಂಡು ಈ ಕಡೆ ತೋಟದ ಹತ್ರ ಬಂದು ಉಕ್ಕಿ ಎಲ್ಲ ಓಡ್ಸೋಣ ಅಂತ ಮಾತಾಡ್ತಿದ್ವು. ಇಷ್ಟೊತ್ತವರೆಗೂ ನಮ್ ಕುಮಾರಣ್ಣನ ಬಗ್ಗೆನೇ ಮಾತಾಡ್ತಿದ್ದು ಕೊಡವು. ಕುಮಾರಣ್ಣ ನೋಡಪ್ಪ 100 ವರ್ಷ ಆಯಸ್ಸು. ನೆನಪು ಮಾಡಿದ ತಕ್ಷಣ ಅಪ್ಪ ಮಗ ಇಬ್ರು ಬಂದ್ಬಿಟ್ರಿ ನೀವು. ಅಲ್ಲ, ಕುಮಾರಣ್ಣಂಗೆನೆ ಹೇಳೋಣ ಉಕ್ಕೆ ಓಡಿಸೋದಕ್ಕೆ, ಉಕ್ಕೆ ಓಡ್ಸಕಂತೀನಿ, ರೋಟ್ರ್ ಓಡಿಸೋದಕ್ಕೆ ಎಲ್ಲ ಇದು
ಅದು ಇದು ಗಿಡಗಳು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದಾವಂತ ನಾನು ಲೆಕ್ಕಾಚಾರಿ ಇಷ್ಟೊತ್ತವರೆಗೂ ಮಾತಾಡ್ತಿದ್ದು. ಲೆಕ್ಕಾಚಾರಿ ಇದ್ದವನು ಕುಮಾರಣ್ಣ ಆಗಲ್ಲ ಅನ್ನುತ್ತೆ, ಪುರುಸತ್ತಿರಲ್ಲ ಅಂತ ಹೇಳ್ತಿತ್ತು. ನಾನು ಹೇಳ್ದೆ ಅಂದ್ರೆ ನಮ್ಮ ಹುಡುಗ ಬರ್ತಾನ ಕಡೆ ಸುಮ್ಕು ಹೋಗ್ಲಾ ನೀನು ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ ಪಾಪ. ಇದಾಕಲ್ಲ ಹಿಂಗ್ ಬಂದ್ಬಿಟ್ಟೆ. ಏನ್ ಸಮಾಚಾರ? ನಾನು ಮಂತಾವ್ಲೆ ಬಂದಿದ್ದ ಕಳ್ಳ ಪಾಪ. ನಾನು ಅವಾಗೇ ನಾನು ಈ ಕಡೆ ತೋಟದ ಹತ್ರ ಬರೋದಕ್ಕಿಂತ ಮುಂಚೆನೆ ಒಂದ್ಸಲಿ ಮಂತಾವ್ ಬಂದ್ಬಿಟ್ಟು ನೀನ್ ಮಲ್ಕೊಂಡಿದ್ದಂತೆ. ಅದಕ್ಕತ್ಲಾಗಿ ನಾನು ಲೆಕ್ಕಾಚಾರಿ ನೀವು ಬಂದ್ವಪ್ಪ, ನಿನ್ಗೂ ಕರ್ಕೊಂಡ್ ಬರೋಣ ಅಂತಾನೆ ಅಂದ್ಕೊಂಡೆ. ನೀನ್ ಮಲ್ಕೊಂಡಿದ್ದಲ್ಲ ಇನ್ನೇನಕ್ಕೆ ಅಂತ ಸುಮ್ಕಾಗ್ಬಿಟ್ಟೆ ನಾನು. ಏನ ಪಾಪ ಸಮಾಚಾರ? ಯಪ್ಪ ನಮ್ಮ ಅಣ್ಣ ನನಗೆ ಮಾತಾಡ್ಸಿದ್ದಾನೆ. ಹೆಂಗ ನನಗೆ ಮೋಸ ಗೀಸ ಏನು ಮಾಡ್ತಿಲ್ಲ ಅಲ್ವಾ ಅಣ್ಣ? ಏನಿಲ್ಲ, ಏನೇನೋ ಕೆಟ್ಟ ಕನ್ಸು ಬಿತ್ತು, ಅದಕ್ಕೆ ನಿನಗೆ ಹುಡ್ಕೊಂಡ್ ಬಂದೆ ಕಣ. ಸಿಕ್ಕಾಪಟ್ಟೆ ಬೇಜಾರಾಗ್ತೋಯ್ತು. ಏನೇನೋ ಮನ್ಸಲ್ಲಿ ಏನೇನೋ ಇಲ್ದವೆಲ್ಲ ಚಿಂತೆಗಳು ಶುರು ಆಗ್ಬಿಟ್ಟಿತ್ತು. ಏನೋ ಒಂಥರ ಕೆಟ್ಟ ಕನ್ಸುಗಳು ಎಲ್ಲ ಬಿತ್ತು. ಅಣ್ಣ ನೀನು ನನಗೆ ಮೋಸ ಮಾಡ್ತಿಲ್ಲ ತಾನೆ? ನನಗೆ ಯಾವತ್ತೂ ಕೂಡ ದೂರ ಮಾಡಲ್ಲ ತಾನೆ? ನನ್ನ ಜೊತೆ ಚೆನ್ನಾಗೇ ಇರ್ತೀಯ ತಾನೆ? ಲೆಕ್ಕಾಚಾರಿ ಕರೆಕ್ಟ್ ತಾನೆ? ನೀವು ಸುಳ್ಳು ಏನಾರ ಮಾಡ್ತಿದ್ದೀಯಣ್ಣ? ನಾಟಕ ಏನಾರ ಮಾಡ್ತಿದ್ದೀಯಣ್ಣ? ಹೋಗ್ತರಿಕೆ ಯಾಕಲ್ಲ ರಂಗಪ್ಪ? ಲೇ ರಂಗಪ್ಪ, ಏನಂತ ಮಾತಾಡ್ತಿದ್ದಿಲ್ಲ ನೀನು? ಅದ್ ಮಾತಾಡ್ಬಿಟ್ಟಲ್ಲ ಮಾತಾಡ್ತಿದ್ಯಾ ನೋಡ್ಲಿ. ನನಗ್ ಬಲು ಕೋಪ ಬಂದ್ಬಿಡುತ್ತೆ ಇನ್ನೊಂದ್ಸಲಿ ಏನಾರು ಹೇಳಿದ್ರೆ. ಈಗ ಅಲ್ಲ ಕಳ್ಳ ರಂಗಪ್ಪ, ನಿನ್ಗೆ ಯಾಕ್ಲಾ ಮೋಸ ಮಾಡೋಣ? ನನ್ಗೆ ಎಲ್ಲ ಸಿಗುತ್ತೆ ನಿನಗ್ ಮೋಸ ಮಾಡಿರೆ? ಮೊದ್ಲು ಇಲ್ದವೆಲ್ಲ ಅದನ್ನು ಮೋಸ ಮಾಡ್ಬಿಟ್ಟಿದೀನಿ. ಈಗ್ಲೂ ನಿನ್ಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿದ್ರೆ ಭಗವಂತ ಮೆಸ್ತಾನೆಲ್ಲ. ಲೈ ಸುಮ್ಕಿರೋ. ಏನೇನೋ ನಿನ್ ಮನ್ಸಿಗೆ ಏನೇನೋ ತಿಳ್ಕೊಂಬಿಟ್ಟು ನೀನ್ ಏನೇನೋ ಮನ್ಸಿಗೆಲ್ಲ ಏನು ಹಾಕಣಕ್ ಹೋಗ್ಬೇಡ. ನಿನ್ ದಮ್ಮಯ್ಯ ಅಂದ್ಬಿಡ್ತೀನಿ. ಯಾಕಲ್ಲ ಪಾಪ ಹಿಂಗ್ ಕೇಳ್ತಿದ್ಯಾ? ಯಾವತ್ತು ಇಲ್ದೇರೋ ನೀನು? ನಿನ್ಗೆ ಅಲ್ಲ ಕಳ್ಳ, ನೀನ್ ಮಾತಾಡ್ಸಿಲ್ಲ ಅಂದ್ರು ನಾನು ಎದ್ನೋ ಬಿದ್ನೋ ಅಂತ ಮಾತಾಡ್ತೀನಿ. ವಯಸ್ಸಾದಿನ ಕಾಲದಕ್ಕೆ ನನ್ಗೆ ಯಾರೆಲ್ಲ ನೋಡ್ಕೊಂಡವ್ರಿದ್ದಾರೆ? ನಿನ್ ಮಕ್ಳುಗಳೇ ಕಣಪ್ಪ ನೋಡ್ಕೋಬೇಕು. ಗಜೇಂದ್ರ ನಿನ್ ಮಕ್ಳು. ನನ್ನ ಹೆಂಡತಿ ನೋಡಿದ್ರೆ ನನ್ ಮೇಲೆ ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರಲ್ಲಿ ಹೋಗ್ಬಿಟ್ರು. ನನಗೆ ಇನ್ ಯಾರ್ಲಾ ಗತಿ ಇದಾರೆ? ನೀನ್ ಬಿಟ್ರೆ ನನಗ್ ಗತಿನೇ ಇಲ್ಲ ಕಳ್ಳ. ನಿನ್ಗೂ ಕುಮಾರಣ್ಣಂಗ್ ಬಿಟ್ಬಿಟ್ರೆ ನಾನು ಮತ್ತೆ ನಾನ್ ನಿನ್ಗೆ ಮೋಸ ಮಾಡಿದ್ರೆ ನನ್ಗೆ ಇನ್ನೇನು ಬೀದಿಗೆ ಬಂದ್ಬಿಡ್ತೀನಿ ಆಟೆಯ ನಾನು. ಯಾಕ್ಲಿ ಹಿಂಗ್ ಆಡ್ತಿದ್ಯಾ ರಂಗಪ್ಪ ನೀನು? ಏನಾಯ್ತಲ್ಲ ನಿನಗೆ? ಯಾರು ಏನಾರು ಹೇಳಿರೇನೋ ನನ್ ಮೇಲೆ? ಏನಾದ್ರು ಚಾಡಿಗಿಡಿ ಹೇಳಿರೇನೋ ರಂಗಪ್ಪ? ಯಾರು ಹೇಳಿರ ಆ ಸಾವುಕಾರರು ನಿನ್ ಮೇಲೆ ನಾಟಕ ಮಾಡ್ತಿದ್ದಾನೆ ಹಂಗೆ ಹಿಂಗೆ ಅನ್ಕೊಂಡು? ಇಲ್ಲ ಕಣ ಅಣ್ಣಯ್ಯ, ಏನಿಲ್ಲ. ಸ್ವಲ್ಪ ಮನ್ಸಿಗೆ ಏನೇನೋ ಒಂಥರ ಸಮಾಧಾನ ಇಲ್ದಂಗ ಆಯ್ತು. ಭಯ ಹಂಗ ಆಯ್ತು. ಏನೋ ಒಂಥರ ಕನ್ಸು, ಕೆಟ್ಟ ಕನ್ಸು ಬಿದ್ಬಿಡ್ತು. ಅದಕ್ಕೆ ಒಂಥರ ಭಯ, ಸಿಕ್ಕಾಪಟ್ಟೆ ಭಯ ಆಯ್ತು ಅಣ್ಣ. ಸರಿ ಕಣ ಆಯ್ತು. ಅಣ್ಣ ನೀನು ಬಾ ಹೋಗೋಣ ಮಂತ ಬಾ. ಅಲ್ಲೇ ಅಡಿಗೆ ಮಾಡಿಸಿದೀವಿ, ಅಲ್ಲೇ ಊಟ ಮಾಡುವಂತೆ ಕಣ ಬಾ. ನೀನು ನನ್ನ ಜೊತೆನೇ ಇರ್ಬೇಕು. ಬೆಳಗ್ಗಿಂದ ಸಾಯಂಕಾಲದವರೆಗೂ ನೀನು ಲೆಕ್ಕಾಚಾರಿ ಇಬ್ರು ಎಲ್ಲೋಗಿದ್ರಿ ನನಗ್ ಬಿಟ್ಬಿಟ್ಟು ನೀವು? ಇನ್ನೊಂದ್ ದಿವಸ ಏನಾದ್ರು ಬಿಟ್ಟೋದ್ರೆ ಅಷ್ಟೇ. ಮತ್ತೆ ಇಲ್ಲ ಕಣ್ರಂಗಜ್ಜ, ನಿನಗ್ ಬಿಟ್ಟು ಹೋಗಿರಿಲ್ಲ ಕಣ್ರಂಗಜ್ಜ. ನಾವ್ ಯಾಕೆ ಸುಳ್ಳು ಹೇಳದ ನಿನ್ಗೆ? ಕೇಳ್ಬೇಕಾರೆ ಕುಮಾರಣ್ಣನು ಇತ್ತು ಮಂತವ. ನಾನು ಕುಮಾರಣ್ಣ ಎಲ್ಲಾರನ್ನು ಕೂತ್ಕೊಂಡು ಒಂದ್ ಗಳಿಗೆ ಸಾವುಕಾರು ಎಲ್ಲಾರನ್ನು ಮಾತಾಡ್ಕೊಂಡೆ ಬಂದಿದ್ದು. ನೀನು ಯಾಕೆ ಇವತ್ತು ಯಾವತ್ತು ಇಲ್ದಿರೋರು ಮಧ್ಯಾಹ್ನಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ಯಲ್ಲ? ನೀನು ಮಲ್ಕೊಂಡಿದ್ದಲ್ಲ, ಅದಕ್ಕೆ ಸಾವುಕಾರ ಇದ್ದವ್ರು ನಾನು ಹೋಗಿ ಕರ್ಕೊಂಡ್ಬರ್ತೀನಿ ತಡೀರಿ ಸಾವುಕಾರ್ರೆ ರಂಗಜ್ಜಂಗೆ ಅಂತ ಹೇಳ್ದೆ. ಸಾವುಕಾರ ಇದ್ದವರು ಇಲ್ಲ ಬಾ, ನನ್ನ ತಮ್ಮ ಬೆಳಿಗ್ಗೆ ಬೇಗ ಎದಳ್ತಾನೆ, ಯಾಕಂದ್ರೆ ಸಾಕಾಗಂಗೆ ಆಗ್ಬಿಟ್ಟೈತೆ, ಮಲ್ಕೊಳ್ಳಿ ಬಾ, ರೆಸ್ಟ್ ತಗೊಳ್ಳಿ, ಹುಷಾರಿರಲ್ಲ ಅವನಿಗೆ ಅಂತ ಸಾವುಕಾರ ಹೇಳ್ಬಿಟ್ಟು ಕರ್ಕೊಂಬಂದಿದ್ದು. ಇಲ್ಲ ಅಂದಿದ್ರೆ ನಾವು ಕರ್ಕೊಂಬಂದ್ಬಿಡ್ತಿದ್ದು ನಿನ್ಗೆ. ನೀನು ರೆಸ್ಟ್ ತಗೊಳ್ಳಿ ಅಂತಾನೆ ನಾವು ಬಿಟ್ಟು ಬಂದಿದ್ದು. ಯಾಕೆ ರಂಗಜ್ಜ ಬೇಜಾರು ಮಾಡ್ಕೊಳ್ತಿದ್ದ? ಸುಮ್ಕಿರು. ಸರಿ ಅಣ್ಣ ಆಯ್ತು. ಬರ್ರಿ ಮಂತ ಹೋಗೋಣ. ನನಗೆ ಓಡೋಡ್ ಬಂದೆ ನಾನು. ನನ್ಗಂತೂ ನಿನಗೆ ನೋಡಿ ಮಾತಾಡ್ಸೋವರೆಗೂ ನನಗೆ ಸಮಾಧಾನ ಇರಿಲ್ಲ ಗೊತ್ತಾ? ಹೆಂಗ್ ಆಗ್ತಿತ್ತು ಗೊತ್ತಾ? ನನಗೆ ಮನ್ಸಿಗೆನೆ ಸಮಾಧಾನ ಇರಿಲ್ಲ ಪಾಪ. ಇವಾಗ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು, ಮನ್ಸಿಗೆ ಆರಾಮ್ ಅನಿಸ್ತು. ಒಂದ್ ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಯ್ತು. ಯಪ್ಪ ಏನೇನೋ ಕನ್ಸು ಬಿದ್ಬಿಟ್ಟು ಹೆಂಗಾಯ್ತು ನನ್ಗಂತೀರಾ? ಹೇಳ್ಕೋಬಾರ್ದು, ನನ್ಗೆ ಹೆಂಗಾಗೋಯ್ತು, ಅಷ್ಟು ಬೇಜಾರಾಗ್ತಿತ್ತು. ಪಾಪ ರಂಗಪ್ಪ, ಏನು ಆಗಲ್ಲ ಕಣ. ನನ್ಗೆ ನಿನ್ಗೆ ಇಬ್ರಿಗೂ ಯಾವತ್ತು ಯಾರು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಕ್ ಸಾಧ್ಯನೇ ಇಲ್ಲ ಕಣ. ಏನಿದ್ರು ನನಗೆ ದೂರ ಮಾಡಕ್ಕೆ ನಾನು ಉಸಿರೋದಾದ್ಮೇಲೆ ಮಾತ್ರ ಸಾಧ್ಯ. ಅದು ಬಿಟ್ರೆ ನಿನ್ನಿಂದ ನನಗೆ ಯಾವುದೇ ಕಾರಣಕ್ಕೂ ದೂರ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಕಣ. ನನ್ ಬಗ್ಗೆ ನಿನ್ ಮುಂದೆ ಆಗ್ಲಿ, ನಿನ್ ಮುಂದೆ ನನ್ ಬಗ್ಗೆ ಆಗ್ಲಿ 1000 ಜನ 1000 ತರ ಮಾತಾಡ್ಕೊಳ್ಳಿ, ಆದ್ರೂ ನಾನಂತರೂ ಯಾವುದೇ ಕಾರಣಕ್ಕೂ ಕೂಡ ತಲೆನೇ ಕೆಡಿಸ್ಕೊಳಲ್ಲ ಕಣ. ಸರಿನಾ? ನೀನಂದ್ರೆ ನನ್ಗೆ ಪಂಚ ಪ್ರಾಣ ಕಣೋ. ರಂಗಪ್ಪ, ನಿನ್ನ ಮನ್ಸಿಗೆ ಈ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ.